ಹಲೋ ಎವ್ರಿವಾನ್, ನನ್ನ ಹೆಸರು ದಿವ್ಯಶ್ರೀ. ನನ್ನ 4ನೇ ವಿಡಿಯೋಗೆ ಸ್ವಾಗತ. ಮೊದಲ 2 ವಿಡಿಯೋದಲ್ಲಿ ಸ್ಟ್ರಾಟಜಿಕ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮೀನಿಂಗ್, ಪ್ರಾಸೆಸ್, ಬೆನಿಫಿಟ್, ಟೈಪ್ಸ್, ಡಿಫ್ರೆನ್ಸಸ್ ಬಿಟ್ವೀನ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮತ್ತು ಸ್ಟ್ರಾಟಜಿಕ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮತ್ತು ಪ್ರಿನ್ಸಿಪಲ್ಸ್ ಆಫ್ ಸ್ಟ್ರಾಟಜಿಕ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಂಡಿದ್ವಿ. ನಮ್ಮ 3ನೇ ವಿಡಿಯೋದಲ್ಲಿ ಮೈಕಲ್ ಪೋರ್ಟರ್ಸ್ ಕಾಂಪಿಟಿಟಿವ್ ಸ್ಟ್ರಾಟಜಿ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಇದು ನನ್ನ 4ನೇ ವಿಡಿಯೋ. ಈ ವಿಡಿಯೋದಲ್ಲಿ ಸ್ಟ್ರಾಟಜಿಕ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಪ್ರೋಚಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗನ್. What is strategic human resource management? Strategic human resource management is the process of linking the human resource functions with the strategic objectives of the organization to improve the performance. ಇಲ್ಲೇನು ಮಾಡ್ತೀವಿ ನಾವು, ವಿ ವಿಲ್ ಅಟ್ರಾಕ್ಟ್ ಆ್ಯಂಡ್ ಕೀಪಿಂಗ್ ದ ಟ್ಯಾಲೆಂಟೆಡ್ ಆ್ಯಂಡ್ ಸ್ಕಿಲ್ಡ್ ಎಂಪ್ಲಾಯೀಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಲೆಂಜಸ್ ಆರ್ಗನೈಸೇಷನ್ಸ್ ಫೇಸ್ ಇನ್ ಟುಡೇಸ್ ಡೈನಾಮಿಕ್ ಬಿಸ್ನೆಸ್ ವರ್ಲ್ಡ್. ಅಂದರೆ ನಮ್ಮ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ನ ನಾವು ಅಚೀವ್ ಮಾಡಬೇಕು ಅಂತ ಅಂದರೆ ಎಂಪ್ಲಾಯೀಸ್ ಏನಿದ್ದಾರೆ ಅವರ ಕೆಲಸಗಳು ನಮಗೆ ತುಂಬಾ ಎಫೆಕ್ಟಿವ್ ಆಗಿ ಇರುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ವಿ ವಿಲ್ ಅಟ್ರಾಕ್ಟ್ ದ ವೆರಿ ಸ್ಕಿಲ್ಡ್ ಪರ್ಸನ್ಸ್ನ ನಾವು ನಮ್ಮ ಆರ್ಗನೈಸೇಷನ್ ಕಡೆಗೆ ಅಟ್ರಾಕ್ಟ್ ಮಾಡೋದಕ್ಕೆ ವಿ ಹ್ಯಾವ್ ಟು ಟ್ರೈ. ಯಾಕಂತಂದರೆ ನಮಗೆ ಫುಲ್ ಸ್ಕಿಲ್ಡ್ ಪರ್ಸನ್ಸ್ ನಮಗೆ ಇದ್ದಾಗ ಅವ್ರ ಕೆಲಸಗಳನ್ನ ಚೆನ್ನಾಗಿ ಮಾಡ್ಕೊಳ್ತಾ ಹೋದಾಗ ನಾವು ಯಾವ ಟೈಮಲ್ಲಿ ನಮ್ಮ ಆಬ್ಜೆಕ್ಟಿವ್ನ ಅಚೀವ್ ಮಾಡಬೇಕಾಗಿರುತ್ತೆ ಆ ಟೈಮಲ್ಲಿ ನಾವು ಅಚೀವ್ನ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ. ಆ್ಯಂಡ್ ಆಲ್ಸೋ ನಮ್ಮ ಕಾಂಪಿಟೇಟರ್ಸ್ ಜೊತೆ ನಾವು ಕಾಂಪೀಟ್ ಮಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ದ ಸ್ಟ್ರಾಟಜಿಕ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಅಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸಲ್ಲಿ ನಾವು ಯಾವ ರೀತಿಯಲ್ಲಿ ನಾನು ಫಂಕ್ಷನ್ಗಳನ್ನ ಮಾಡ್ಕೋಬೇಕಾಗತ್ತೆ ಅನ್ನೋವಂಥ ಒಂದು ಸ್ಟ್ರಾಟಜಿನ ನಾನು ಯೂಸ್ ಮಾಡಿದಾಗ ಅದನ್ನು ನಾನು ಸ್ಟ್ರಾಟಜಿಕ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಕರಿಬೋದು. ಸ್ಟ್ರಾಟಜಿಕ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಪ್ರೋಚಸ್. ಸೊ ಅಪ್ರೋಚಸ್ ಅಂತ ಬಂದಾಗ ನಾನು ನನ್ನ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ನ ಅಚೀವ್ ಮಾಡಬೇಕು ಅಂತ ಅಂದರೆ, ಕಾಂಪಿಟೇಷನಲ್ಲಿ ಮಾಡಬೇಕು ಅಂತ ಅಂದರೆ ನಾನು ನನ್ನ ಫಂಕ್ಷನ್ಸ್ಗಳನ್ನ ಇಂಪ್ರೂವ್ ಮಾಡ್ಕೋಬೇಕು, ಇಲ್ಲ ಸ್ಕಿಲ್ಫುಲ್ ಪರ್ಸನ್ಸ್ನ ಅಟ್ರ್ಯಾಕ್ಟ್ ಮಾಡಬೇಕು ನನ್ನ ಆರ್ಗನೈಸೇಷನ್ ಕಡೆಗೆ ಅಂತ ಬಂದಾಗ, ಇಲ್ಲ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ನ ನಾನು ಎಫೆಕ್ಟಿವ್ ಆಗಿ ನಾನು ಮುಟ್ಟಬೇಕು, ಅಚೀವ್ ಮಾಡಬೇಕು ಅಂತ ಬಂದಾಗ ನಾನು ಯಾವ ದಾರಿನಲ್ಲಿ ಹೋಗಬೇಕು ಅನ್ನೋದು ನನಗೆ ಗೊತ್ತಿರಬೇಕು. Okay, according to my organizational objective, our organizational objective, we have to know that in which way we can go to achieve that in an effective manner. So ಅದು ನಮಗೆ ಅಪ್ರೋಚಸ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ there are 4 approaches. Actually there are 4 approaches. That is best practice model or universal approach, best fit model, contingency approach, resource based model and integrative model ಅಂತ 4 ದಾರಿಗಳು ಇದೆ. ಸೊ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಒನ್ ಯೂನಿವರ್ಸಲ್ ಅಪ್ರೋಚ್. ಯೂನಿವರ್ಸಲ್ ಅಪ್ರೋಚ್ ಅಂತ ಅಂದರೆ ಏನು? ದಿಸ್ ಇಸ್ ದ ಸಿಂಪ್ಲೆಸ್ಟ್ ಅಪ್ರೋಚ್ ಟು ಅನಲೈಸ್ HR ಸ್ಟ್ರಾಟಜೀಸ್. It argues that there is an exact set of human resource practices that can be applied in any organization context, and the application of these practices can be increase organization performance and help to attain competitive advantage. ಸೊ ಇದು ತುಂಬಾ ಈಸಿಯಾದಂತಹ ಅಪ್ರೋಚ್. ಸೊ ಇದನ್ನು ನಾವು ಯಾವುದೇ ಆರ್ಗನೈಸೇಷನಲ್ಲೂ ಕೂಡ ಈ ಪ್ರಾಕ್ಟೀಸ್ಗಳನ್ನ ಅಳವಡಿಸ್ಕೋಬಹುದು. ಸೊ ಈ ಪ್ರಾಕ್ಟೀಸ್ಗಳನ್ನ ಅಳವಡಿಸ್ಕೊಂಡಾಗ ಕಾಂಪಿಟೇಟಿವ್ ಅಡ್ವಾಂಟೇಜಿಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಟ್ ಫೋಕಸಸ್ ಮೇನ್ಲಿ ಆನ್ ಸರ್ಟೈನ್ ಪ್ರಾಕ್ಟೀಸಸ್ ಓರಿಯೆಂಟೆಡ್ ಟು ರೀಇನ್ಫೋರ್ಸ್ ಎಂಪ್ಲಾಯೀಸ್ ಎಬಿಲಿಟೀಸ್. ಸೊ ಇದು ಕೆಲವು ಪ್ರಾಕ್ಟೀಸಸ್ ಬಗ್ಗೆ ಫೋಕಸ್ನ ಮಾಡುತ್ತೆ. ಅದು ಯಾವುದದು ಅಂತ ಅಂದರೆ ವೇರಿಯಬಲ್ ಕಾಂಪನ್ಸೇಷನ್, variable compensation, certain methods of recruitment and selection, comprehensive training and performance appraisal. ಸೊ ವೇರಿಯಬಲ್ ಕಾಂಪನ್ಸೇಷನ್ ಅಂತ ಅಂದರೆ ಏನು? ನಮಗೆ ಯಾವ ರೀತಿಯಾದಂಥ ಪರಿಹಾರ ಎಂಪ್ಲಾಯೀಸ್ಗೆ ಕೊಡೋದು ವೇರಿಯಬಲ್ ಪರಿಹಾರಗಳನ್ನ ಕೊಡಬೇಕಾಗತ್ತೆ. ಸರ್ಟೈನ್ ಮೆಥಡ್ಸ್ ಆಫ್ ರಿಕ್ರೂಟ್ಮೆಂಟ್ ಆ್ಯಂಡ್ ಸೆಲೆಕ್ಷನ್. ರಿಕ್ರೂಟ್ಮೆಂಟ್ ಮತ್ತು ಸೆಲೆಕ್ಷನ್ನಲ್ಲಿ ಬೇರೆ ರೀತಿಯಾದಂಥ ಮೆಥಡ್ಗಳನ್ನ ಯೂಸ್ ಮಾಡಬೇಕು. ಅಂದರೆ ನಮಗೆ ಯಾವ ಕೆಲಸಕ್ಕೆ ಕರೆಕ್ಟಾಗಿ ಯಾವ ಸ್ಕಿಲ್ಡ್ ಪರ್ಸನ್ ನಮಗೆ ಬೇಕಾಗ್ತಾರೆ ಆ ಸ್ಕಿಲ್ಡ್ ಪರ್ಸನ್ ನಮಗೆ ಹೇಗೆ ನಾವು ರಿಕ್ರೂಟ್ ಮಾಡ್ಕೋಬಹುದು, ಅದಕ್ಕೆ ತಕ್ಕನಾಗಿ ನಾವು ಒಂದು ಎಫೆಕ್ಟಿವ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ನ ನಾವು ಯೂಸ್ ಮಾಡಿಕೊಂಡಾಗ ವಿ ಕ್ಯಾನ್ ರಿಯಲಿ ಸೆಲೆಕ್ಟ್ ಅ ವೆರಿ ಸ್ಕಿಲ್ಡ್ ಪರ್ಸನ್ ಟು ಅವರ್ ಆರ್ಗನೈಸೇಷನ್ ಅನ್ನೋದು. ಆಮೇಲೆ ಕಾಂಪ್ರಹೆನ್ಸಿವ್ ಟ್ರೈನಿಂಗ್.
ಅವರಿಗೆ ಒಂದು ಸಮಗ್ರವಾದಂತಹ ತರಬೇತಿನ ಕೊಡಬೇಕು. ಅಂದರೆ ಅವ್ರ ಕೆಲಸದ ಬಗ್ಗೆ ಪ್ರತಿಯೊಂದು ವಿವರಣೆ ಅವರಿಗೆ ತಿಳಿದಿರಬೇಕು. ಯಾವ ಕೆಲಸನ ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು. ಸೊ ಪ್ರತಿಯೊಂದು ನಾವು ಕೆಲಸನ ಹೇಗೆ ಮಾಡಬೇಕು ಅನ್ನೋ ಪ್ರೋಸೆಸ್ ನಮಗೆ ಗೊತ್ತಿದ್ದಾಗ ನಾವು ಆ ಕೆಲಸನ ಎಫೆಕ್ಟಿವ್ ಆಗಿ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದ್ದರೂ ಕೂಡ ನಮ್ಮ ಕೆಲಸದಲ್ಲಿ ನಾವು ಆ ಕೆಲಸನ ಕರೆಕ್ಟಾಗಿ ಎಫೆಕ್ಟಿವ್ ಆಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಮಗೆ ಸಮಗ್ರವಾಗಿ ಆ ಟ್ರೈನಿಂಗ್ ತರಬೇತಿ ಅನ್ನೋದು ನಮಗೆ ಸಿಗಬೇಕಾಗತ್ತೆ ಆ್ಯಸ್ ಅನ್ ಎಂಪ್ಲಾಯಿ ನಾವು ನೋಡಿದಾಗ. ಆ್ಯಂಡ್ ದೆನ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಬಂದಾಗ ಪರ್ಫಾರ್ಮೆನ್ಸ್ ಹೇಗೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಅಪ್ರೈಸಲ್ನ ಅವರು ಕೊಡಬೇಕಾಗತ್ತೆ. ಸೊ ದಟ್ ಈಸ್ ಅಂದರೆ ದೇ ಹ್ಯಾವ್ ಟು ಫೈಂಡ್ ಔಟ್ ಹೌ ದೇ ಆರ್ ಪರ್ಫಾರ್ಮೆನ್ಸ್ ಅಷ್ಟೊಂದು ಚೆನ್ನಾಗಿಲ್ಲ, ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ. ಸೊ ಪರ್ಫಾರ್ಮೆನ್ಸ್ ಅಕಸ್ಮಾತ್ ಮ್ಯಾನೇಜರ್ಗೆ ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಅಷ್ಟೊಂದು ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ಅಂದಾಗ ಹೇಗೆ ಅವರ ಪರ್ಫಾರ್ಮೆನ್ಸ್ನ ಇನ್ಕ್ರೀಸ್ ಮಾಡಬೇಕಾಗತ್ತೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅನ್ನೋದು ಕಂಪನಿನಲ್ಲಿ ಇರಬೇಕು. ಆ್ಯಂಡ್ ದೆನ್ ದೆರ್ ಆರ್ ಸಮ್ ಲಿಮಿಟೇಷನ್ಸ್ ಇನ್ ದಿಸ್ ಅಪ್ರೋಚ್. ಅದಕ್ಕೆ ಹೋಗೋ ಮುಂಚೆ ಹಿಯರ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಆಯ್ತಲ್ವ. ಸೊ ಮೀನ್ಸ್ ಹೈ ಸ್ಕಿಲ್ಡ್ ಎಂಪ್ಲಾಯ್ಮೆಂಟ್ ಪಾಲಿಸೀಸ್ನ ನಾವಿಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ದ ಪ್ರೊಸೆಸಸ್ ದಟ್ ಶುಡ್ ಬಿ ಅಪ್ಲೈಡ್ ಬೈ ಫರ್ಮ್ಸ್. ಸೊ ಇನ್ನೂ ಕೂಡ ಒಂದು ಕೆಲವು ಪ್ರೋಸೆಸಸ್ನ ಇಲ್ಲಿ ಅಳವಡಿಸ್ಕೋಬೇಕಾಗುತ್ತೆ. ಯಾವುದಾದ್ರು ಅಂತಂದರೆ ಎಂಪ್ಲಾಯ್ಮೆಂಟ್ ಸೆಕ್ಯೂರಿಟಿ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೆಕ್ಯೂರಿಟಿ ಆಫ್ ದಿ ಎಂಪ್ಲಾಯ್ಮೆಂಟ್. ಆಮೇಲೆ ಸೆಲೆಕ್ಟಿವ್ ಹೈರಿಂಗ್, ಹೇಗೆ ರಿಕ್ರೂಟ್ಮೆಂಟ್ ಪ್ರಾಸೆಸ್ ಹೇಗಿರಬೇಕು ಆರ್ಗನೈಸೇಷನ್ದು, ಅದು ಕರೆಕ್ಟಾಗಿ ಆರ್ಗನೈಸೇಷನ್ ಆಬ್ಜೆಕ್ಟಿವ್ಗೆ ತಕ್ಕನಾಗಿ ನಾವು ಯಾವ ಸ್ಕಿಲ್ಡ್ ಪರ್ಸನ್ ನಮಗೆ ಬೇಕಾಗ್ತಾರೆ ಅದನ್ನು ನಾವು ನೋಡಬೇಕಾಗತ್ತೆ. ಸೊ ಹಾಗಾಗಿ ಸೆಲೆಕ್ಟಿವ್ ಹೈರಿಂಗ್ನ ಮಾಡಬೇಕು. ನೆಕ್ಸ್ಟು ಸೆಲ್ಫ್ ಮ್ಯಾನೇಜ್ಡ್ ಟೀಮ್ಸ್ ಇರಬೇಕು. ಸೆಲ್ಫ್ ಮ್ಯಾನೇಜ್ಡ್ ಟೀಮ್ಸ್ ಅಂತ ಅಂದರೆ ಏನು? ಈಸ್ ಅ ಗ್ರೂಪ್ ಆಫ್ ಎಂಪ್ಲಾಯೀಸ್ ಹೂ ಆರ್ ರೆಸ್ಪಾನ್ಸಿಬಲ್ ಫಾರ್ ಡೆಲಿವರಿಂಗ್ ದ ಪ್ರಾಡಕ್ಟ್. ಅಂದರೆ ಯಾವುದೇ ಒಂದು ಪ್ರಾಡಕ್ಟನ್ನ ಪ್ರೊಡ್ಯೂಸ್ ಮಾಡೋದಾಗಲಿ, ಅದನ್ನು ಡೆಲಿವರಿ ಮಾಡೋದಾಗಲಿ, ಆ ಪೂರ ರೆಸ್ಪಾನ್ಸಿಬಿಲಿಟಿ, ಅದನ್ನು ಮ್ಯಾನೇಜ್ ಮಾಡುವಂಥ ಪೂರ ರೆಸ್ಪಾನ್ಸಿಬಿಲಿಟಿ ಒಂದು ಟೀಮಿಗಿರುತ್ತೆ. ಸೊ ಆ ಟೀಮ್ ಅದರ ಎಲ್ಲ ಜವಾಬ್ದಾರಿನೂ ವಹಿಸ್ಕೋಬೇಕು. ಸೊ ಅದು ಸೆಲ್ಫ್ ಮ್ಯಾನೇಜ್ ಟೀಮ್ಸ್ ಅಂತ ಅನಿಸ್ಕೊಳ್ಳುತ್ತೆ. ಡಿಸೆಂಟ್ರಲೈಸ್ಡ್ ಡಿಸಿಷನ್ ಮೇಕಿಂಗ್ ಏನಿದ್ರು ಕೂಡ ಸೆಂಟ್ರಲೈಸ್ಡ್ ಆಗಿರಬಾರ್ದು. ಡಿಸೆಂಟ್ರಲೈಸ್ಡ್ ಆಗಿದ್ದಾಗ ಅಲ್ಲಿ ಎಫೆಕ್ಟಿವ್ ಕೋಆಪ್ರೇಷನ್ನ ನಾವು ನೋಡಬಹುದು. ಕಂಪ್ಯಾರಿಟಿವ್ಲಿ ಹೈ ಕಾಂಪನ್ಸೇಷನ್ ಇರಬೇಕು. ಆಮೇಲೆ ಎಕ್ಸ್ಟೆನ್ಸಿವ್ ಟ್ರೈನಿಂಗ್ನ ಕೊಡಬೇಕಾಗತ್ತೆ. ಆ್ಯಂಡ್ ದೆನ್ ಲೋ ಬ್ಯಾರಿಯರ್ಸ್ ಇರಬೇಕು. ಆರ್ಗನೈಸೇಷನಲ್ಲಿ ಯಾವಾಗ ಲೋ ಬ್ಯಾರಿಯರ್ಸ್ ಅನ್ನೋದು ಅಂದರೆ ಕಮ್ಯುನಿಕೇಷನಿಂದಾಗಲಿ ಇಲ್ಲ ಕೋಆಪ್ರೇಷನ್ದಾಗಲಿ ಸ್ವಲ್ಪ ಬ್ಯಾರಿಯರ್ಸ್ ಕಡಿಮೆ ಇದ್ದಾಗ ಎಫೆಕ್ಟಿವ್ನೆಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಎಕ್ಸ್ಟೆನ್ಸಿವ್ ಶೇರಿಂಗ್ ಆಫ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್. ಅಂದರೆ ಆರ್ಗನೈಸೇಷನ್ ಲೆವೆಲ್ ಹೇಗಿದೆ, ಫೈನಾನ್ಷಿಯಲಿ ಆರ್ಗನೈಸೇಷನ್ ಹೇಗಿದೆ, ಅದರ ಪರ್ಫಾರ್ಮೆನ್ಸ್ ಹೇಗಿದೆ, ಪ್ರತಿಯೊಂದು ಎಂಪ್ಲಾಯೀಸ್ಗೆ ಗೊತ್ತಾದಾಗ ದೇ ವಿಲ್ ಬಿ ಕಮಿಂಗ್ ಟು ನೋ ಓಕೆ ಆರ್ಗನೈಸೇಷನ್ ಲೆವೆಲ್ ಹೇಗಿದೆ, ಯಾವ್ಯಾವ ಥರ ಇದೆ, ಕಡಿಮೆ ಸಂಬಳ ಕೊಡ್ತಾಯಿದ್ರೆ ಯಾಕೆ ಕಡಿಮೆ ಸಂಬಳ ಕೊಡ್ತಿದ್ದಾರೆ, ಇಲ್ಲ ಜಾಸ್ತಿ ಬರ್ತಾಯಿದ್ರೆ ಬೋನಸ್ ಕೊಡ್ತಾರಾ ಇಲ್ವಾ. ಸೊ ಇದ್ರ ಬಗ್ಗೆ ಎಲ್ಲ ಪ್ರತಿಯೊಂದು ವಿವರಣೆನ ಎಂಪ್ಲಾಯೀಸ್ಗೆ ಸಿಕ್ಕಿದಾಗ they will be very they will get motivation from that. ಬೋನಸ್ನ ಕೊಟ್ಟಾಗ ಅವ್ರು ಮೋಟಿವೇಟ್ ಆಗ್ತಾರೆ, ಎಫೆಕ್ಟಿವ್ ಆಗಿ ಕೆಲಸನ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಇದರಿಂದ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ನ ಅಚೀವ್ ಮಾಡೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಎವ್ರಿ ಮ್ಯಾನೇಜರ್ ಟು ಮೋಟಿವೇಟ್ ದಿ ಎಂಪ್ಲಾಯೀಸ್ ಆಫ್ ದಿ ಫರ್ಮ್ ಬೇಸ್ಡ್ ಆನ್ ದೇರ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್. ಸೊ ಅಕಾರ್ಡಿಂಗ್ ಟು ದೇರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ ಅವರಿಗೆ ಮೋಟಿವೇಟ್ ಮಾಡೋದು, ಎಕ್ಸ್ಟ್ರಾ ಸಂಬಳ ಕೊಡೋದು ಇಲ್ಲ ಬೋನಸ್ನ ಕೊಡೋದು, ಈ ರೀತಿಯಾಗಿ ಮೋಟಿವೇಟ್ನ ಮಾಡ್ತಾ ಹೋದಾಗ ನಮಗೆ ಎಫೆಕ್ಟಿವ್ ವರ್ಕರ್ಸ್ ಸಿಗ್ತಾ ಹೋಗ್ತಾರೆ. ಸೊ ದಿಸ್ ಇಸ್ ವಾಟ್ ಅಬೌಟ್ ಯೂನಿವರ್ಸಲ್ ಅಪ್ರೋಚ್. ಇದನ್ನೇ ಯೂನಿವರ್ಸಲ್ ಅಪ್ರೋಚಲ್ಲಿ ಹೇಳ್ತಾ ಇರೋದು. ಸೊ ಇದೊಂದು ವೇನಲ್ಲಿ ನಾವು ಹೋಗಬಹುದು. ಫಂಕ್ಷನ್ಗಳನ್ನ ಚೇಂಜ್ ಮಾಡ್ಕೊಳ್ಳೋದ್ರಲ್ಲಿ ಇಲ್ಲ ಪ್ರಾಕ್ಟೀಸಸ್ಗೆ ಇನ್ನೂ ಸ್ವಲ್ಪ ಬೇರೆ ರೀತಿಯಾದಂಥ ಪ್ರಾಕ್ಟೀಸಸ್ನ ಅಳವಡಿಸ್ಕೊಳ್ಳೋದ್ರಿಂದ ವಿ ಕ್ಯಾನ್ ಅಚೀವ್ ಅವರ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ಅನ್ನೋದು ಈ ಅಪ್ರೋಚನ್ನು ಹೇಳಿಕೆ. ನೆಕ್ಸ್ಟು ಇದರಲ್ಲಿ ಲಿಮಿಟೇಷನ್ಸ್ ಸ್ವಲ್ಪ ಇದೆ. ಸೊ ಏನೇನು ಅಂತಂದರೆ ಇಟ್ ಲ್ಯಾಕ್ಸ್ ಸಾಲಿಡ್ ಥಿಯೋರಿಟಿಕಲ್ ಫೌಂಡೇಶನ್. ಇದರಲ್ಲಿ ಫೌಂಡೇಶನ್ ಅನ್ನೋದು ಸಾಲಿಡ್ ಆಗಿಲ್ಲ. ಆಮೇಲೆ ಇಟ್ ಆಲ್ಸೋ ಡಸ್ ನಾಟ್ ಶೇರ್ ಹೂ ದ ಪ್ರಾಕ್ಟೀಸ್ ಇಸ್ ಫಾರ್. ಆ್ಯಕ್ಚುಲಿ ಇದು ಪ್ರಾಕ್ಟೀಸು ಎಂಪ್ಲಾಯೀಸ್ಗ ಇಲ್ಲ ಮ್ಯಾನೇಜರ್ಸ್ಗ ಇಲ್ಲ ಆರ್ಗನೈಸೇಷನ್ಗ ಅನ್ನೋದು ಒಂದು ಕ್ಲಾರಿಟಿ ಇಲ್ಲ ಅನ್ನೋದು ಒಂದು ಲಿಮಿಟೇಷನ್ ಆಗಿದೆ ಈ ಅಪ್ರೋಚಿಂದು. ಸೊ ನೆಕ್ಸ್ಟ್ ನೋಡಿದಾಗ ಕಂಟಿಂಜೆನ್ಸಿ ಅಪ್ರೋಚಲ್ಲಿ ಏನಾಗುತ್ತೆ, ಇಟ್ ಫೋಕಸಸ್ ಆನ್ ಕಲ್ಚರ್, ಆರ್ಗನೈಸೇಷನಲ್ ಪ್ರಾಸೆಸಸ್, ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಇದು ಫೋಕಸ್ ಮಾಡೋದು ಕಲ್ಚರ್ ಬಗ್ಗೆ, ಆರ್ಗನೈಸೇಷನ್ ಕಲ್ಚರ್, ಆಮೇಲೆ ಆಪರೇಷನಲ್ ಪ್ರಾಸೆಸ್ ಹೇಗಾಗಿರಬೇಕು, ಆಮೇಲೆ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್.
ಸೊ ಈ 3 ಕಡೆನೂ ಜಾಸ್ತಿ ಫೋಕಸ್ನ ಮಾಡ್ತಾ ಹೋಗುತ್ತೆ. HR ಪ್ರಾಕ್ಟೀಸಸ್ ಶುಡ್ ಮ್ಯಾಚ್ ವಿತ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್, ಕಂಡೀಷನ್ಸ್ ಆ್ಯಂಡ್ ಸ್ಟ್ರಾಟಜಿಕ್ ಇಂಟ್ರೆಸ್ಟ್. ಸೊ ಇದ್ರ ಪ್ರಕಾರ ಏನು ನಾವು ಪ್ರಾಕ್ಟೀಸಸ್ನ ತೊಗೊಳ್ತಿದ್ದೀವಿ ಇದು ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಗೆ ಮ್ಯಾಚ್ ಆಗಬೇಕು. ಆಮೇಲೆ ದ ಗೋಲ್ ಆಫ್ ಅ ಫರ್ಮ್ಸ್ HR ಪ್ರಾಕ್ಟೀಸಸ್ ಇಸ್ ಟು ಇವೋಕ್ ಆ್ಯಂಡ್ ಕಂಟ್ರೋಲ್ ಎಂಪ್ಲಾಯ್ ಆ್ಯಟಿಟ್ಯೂಡ್ಸ್ ಆ್ಯಂಡ್ ಬಿಹೇವಿಯರ್ಸ್ ದಟ್ ವುಡ್ ಬಿ ಎಫೆಕ್ಟಿವ್ ಫಾರ್ ದಿ ಆರ್ಗನೈಸೇಷನ್. ಸೊ ಇದು ಇನ್ನೊಂದು ಗೋಲ್ ಏನು ಅಂತ ಅಂದರೆ ಪ್ರಾಕ್ಟೀಸಸ್ ಟು evೋಕ್ ಆ್ಯಂಡ್ ಕಂಟ್ರೋಲ್ ಎಂಪ್ಲಾಯ್ ಆ್ಯಟಿಟ್ಯೂಡ್ಸ್ ಆ್ಯಂಡ್ ಬಿಹೇವಿಯರ್ಸ್, ಮತ್ತು ಎಂಪ್ಲಾಯಿ ಆ್ಯಟಿಟ್ಯೂಡ್ ಮತ್ತು ಬಿಹೇವಿಯರ್ಸ್ನ ಕಂಟ್ರೋಲ್ ಮಾಡೋದು ಕೂಡ ಈ ಅಪ್ರೋಚಿನ ಒಂದು ಫೋಕಸ್ ಆಗಿದೆ. ಇಲ್ಲೇನು ಹೇಳ್ತಿದ್ದಾರೆ ಅಂತ ಅಂದರೆ ಪರ್ಟಿಕ್ಯುಲರ್ ಸೆಟ್ ಆಫ್ HR ಪ್ರಾಕ್ಟೀಸಸ್ ಇಸ್ ಡಿಪೆಂಡೆಂಟ್ ಆನ್ ಆರ್ಗನೈಸೇಷನ್ ಸ್ಟ್ರಾಟಜಿ. ಸೊ ಯಾವ್ಯಾವ ಪ್ರಾಕ್ಟೀಸ್ ನಾವು ಹಾಕೋಬೇಕು, ಯೂಸ್ ಮಾಡಬೇಕು ಅಂತ ಅಂದಾಗ ಅದು ಪ್ರಾಕ್ಟೀಸ್ ನಮ್ಮ ಆರ್ಗನೈಸೇಷನಲ್ ಸ್ಟ್ರಾಟಜಿಗೆ ಮ್ಯಾಚ್ ಆಗಬೇಕು. ಅಂದರೆ ನಮ್ಮ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ನ ಏನು ಅಚೀವ್ ಮಾಡೋದಕ್ಕೆ ನಾವು ಪ್ಲ್ಯಾನ್ಗಳನ್ನ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೆ ಈ ನಮ್ಮ HR ಪ್ರಾಕ್ಟೀಸಸ್ ಏನಿದೆ ಅದು ಮ್ಯಾಚ್ ಆಗಬೇಕು. ಮ್ಯಾಚ್ ಆಗಲಿಲ್ಲ ಅಂತ ಅಂದರೆ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ನ ನಾವು ಅಚೀವ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ಇದ್ರ ಪ್ರಕಾರ. ಡಿಫ್ರೆಂಟ್ ಸ್ಟ್ರಾಟಜಿ ಟೈಪ್ಸ್ ಅಂತ ಬಂದಾಗ ಏನಾಗುತ್ತೆ, ಒಂದು ಕಾಸ್ಟ್ ರಿಡಕ್ಷನ್ ಆಗಿರ್ಬೋದು, ಇಲ್ಲ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗಿರ್ಬೋದು, ಇಲ್ಲ ಇನ್ನೋವೇಷನ್ ಆಗಿರ್ಬೋದು. ಸೊ ಇದಕ್ಕೆ ಬೇರೆ ಬೇರೆ ರೀತಿಯಾದಂಥ ಎಂಪ್ಲಾಯಿ ಕಾಸ್ಟ್ ರಿಡಕ್ಷನಿಗೆ ಬೇರೆ ರೀತಿಯಾದಂಥ ರೋಲ್ ಇರಬೇಕು, ಕ್ವಾಲಿಟಿ ಇಂಪ್ರೂವ್ಮೆಂಟಿಗೆ ಬೇರೆ ರೀತಿಯಾದಂಥ ರೋಲ್ ಮತ್ತು ನಾಲೆಡ್ಜ್ ಇರಬೇಕು, ಇನ್ನೋವೇಷನ್ಗೆ ಬೇರೆ ರೀತಿಯಾದಂಥ ರೋಲ್ ಮತ್ತು ನಾಲೆಡ್ಜ್ ಇರಬೇಕು. ಸೊ ಇದು ಸ್ಪೆಸಿಫೈ ಆಗಿರಬೇಕು ಫಾರ್ ಈಚ್ ಆ್ಯಂಡ್ ಎವ್ರಿ ಎಂಪ್ಲಾಯಿ, ಯಾವ ರೀತಿಯಾದಂಥ ರೋಲ್ ಇರಬೇಕು, ಯಾವ ರೀತಿಯಾದಂಥ ಬಿಹೇವಿಯರ್ ಇರಬೇಕು ಅನ್ನೋದು. ಆಮೇಲೆ ದ ಗೋಲ್ ಆಫ್ ಅ ಫರ್ಮ್ಸ್ HR ಪ್ರಾಕ್ಟೀಸಸ್ ಇಸ್ ಟು ಇವೋಕ್ ಆ್ಯಂಡ್ ಕಂಟ್ರೋಲ್ ಎಂಪ್ಲಾಯಿ ಆ್ಯಟಿಟ್ಯೂಡ್ಸ್ ಆ್ಯಂಡ್ ಬಿಹೇವಿಯರ್ಸ್ ದಟ್ ವುಡ್ ಬಿ ಎಫೆಕ್ಟಿವ್ ಫಾರ್ ದಿ ಆರ್ಗನೈಸೇಷನ್. ಅಂದರೆ ಏನು, ಫಾರ್ ಎನ್ ಎಕ್ಸಾಂಪಲ್, ಈಗ ಕಸ್ಟಮರ್ಸ್ ಒಂದು ಪ್ರಾಡಕ್ಟ್ ಕಡೆಗೆ ಅಟ್ರ್ಯಾಕ್ಟ್ ಆಗಬೇಕು ಅಂತ ಅಂದರೆ ಸೇಲ್ಸ್ ಪರ್ಸನ್ ಹಿ ಶುಡ್ ನೋ ದಟ್ ಹೌ ಈ ಹ್ಯಾಸ್ ಟು ಹೇಗೆ ಮಾತಾಡಬೇಕು ಕಸ್ಟಮರ್ಸ್ ಜೊತೆ, ಯಾವ ರೀತಿಯಲ್ಲಿ ನಾನು ಮಾತಾಡಿದ್ರೆ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡಬಲ್ಲೆ, ಸೊ ಯಾವ ರೀತಿಯಾಗಿ ಕಸ್ಟಮರ್ಸ್ ಅಟ್ರ್ಯಾಕ್ಟ್ ಆದಾಗ ಹೇಗೆ ನನ್ನ ಪ್ರಾಡಕ್ಟ್ಗಳು ಸೇಲ್ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ನಾವು ಯಾವಾಗ ಆ್ಯಸ್ ಅ ಕಸ್ಟಮರ್ಸ್ ನಾವು ಹೇಗೆ ಅಟ್ರ್ಯಾಕ್ಟ್ ಆಗ್ತೀವಿ, ಅವರು ಒಳ್ಳೆ ಚೆನ್ನಾಗಿ ಮಾತಾಡಿಸಿದಾಗ, ಅವರ ಬಿಹೇವಿಯರ್ ಚೆನ್ನಾಗಿದ್ದಾಗ, ಅವರ ಆ್ಯಟಿಟ್ಯೂಡ್ ಚೆನ್ನಾಗಿದ್ದಾಗ. ಸೊ ಈ ರೀತಿಯಾಗಿ ಒಂದು ಎಂಪ್ಲಾಯೀಸ್ ಅಂತ ಬಂದಾಗ ಕಸ್ಟಮರ್ಸ್ ಜೊತೆ ಹೇಗೆ ಮಾತಾಡಬೇಕು, ಅವ್ರ ಆ್ಯಟಿಟ್ಯೂಡ್ ಹೇಗಿರಬೇಕು, ಅವರ ಬಿಹೇವಿಯರ್ ಹೇಗಿರಬೇಕು ಕಸ್ಟಮರ್ಸ್ ಎದುರುಗಡೆ, ಇದು ಪ್ರತಿಯೊಂದರೂ ಕೂಡ ಗೊತ್ತಿರಬೇಕು. ಸೊ ಇದೆಲ್ಲ ಗೊತ್ತಿದ್ದಾಗ ದೇ ಕ್ಯಾನ್ ಅಟ್ರಾಕ್ಟ್ ಮೋರ್ ಆ್ಯಂಡ್ ಮೋರ್ ಕಸ್ಟಮರ್ಸ್ ಟುವರ್ಡ್ಸ್ ದೇಯರ್ ಪ್ರಾಡಕ್ಟ್, ಸೊ ದ್ಯಾಟ್ ಬೈ ದ ಹೆಲ್ಪ್ ಆಫ್ ದ್ಯಾಟ್ ದೇಯರ್ ಪ್ರಾಡಕ್ಟ್ ಸೇಲ್ಸ್ ಇನ್ಕ್ರೀಸ್ ಆಗೋದಕ್ಕೆ ಶುರುವಾಗುತ್ತೆ. ಇಟ್ ವಿಲ್ ಬಿ ಹೆಲ್ಪ್ಫುಲ್. ಓಕೆ, ಬೈ ದ ಹೆಲ್ಪ್ ಆಫ್ ದ್ಯಾಟ್ ದ ಕಂಪನಿ ಕ್ಯಾನ್ ಗೆಟ್ ಅ ಪ್ರಾಫಿಟ್. ಸೊ ದಿಸ್ ಈಸ್ ಹೌ ಇನ್ ಕಾಂಟಿಂಜೆನ್ಸಿ ಅಪ್ರೋಚ್ ಈ ಎಲ್ಲದ್ರ ಬಗ್ಗೆಯೂ ಕೂಡ ಫೋಕಸ್ನ ಮಾಡ್ತಾ ಹೋಗುತ್ತೆ. ಸೊ ಇದರಲ್ಲಿ ಕೆಲವು ಲಿಮಿಟೇಷನ್ಸ್ ಇದೆ. ಸೊ ದಟ್ ಈಸ್ ನೋ ಫೋಕಸ್ ಆನ್ ದ ಎಕ್ಸಾಕ್ಟ್ ಆಸ್ಪೆಕ್ಟ್ ಆಫ್ ಬಿಸ್ನೆಸ್ ಸ್ಟ್ರಾಟಜಿ ದಟ್ ಹೆಲ್ಪ್ಸ್ ಇನ್ ಡಿಸೈಡಿಂಗ್ ಹೌ ಟು ಅಡಾಪ್ಟ್ ದಿ HR ಪ್ರಾಕ್ಟೀಸಸ್. ಸೊ HR ಪ್ರಾಕ್ಟೀಸಸ್ನ ಹೇಗೆ ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ, ಆ ಸ್ಟ್ರಾಟಜಿ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ ಇದರಲ್ಲಿ. ಆಮೇಲೆ ಸ್ಟ್ರಕ್ಚರ್ ಕೆನಾಟ್ ಅಡಾಪ್ಟ್ ಟು ಚೇಂಜ್. ಸೊ ಸಡನ್ನಾಗಿ ಹೇಗೆ ಚೇಂಜಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಇದರಲ್ಲಿ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ನೆಗ್ಲೆಕ್ಟಿಂಗ್ ದ ಇಂಟ್ರೆಸ್ಟ್ ಆಫ್ ಎಂಪ್ಲಾಯೀಸ್ನ ಇಂಟ್ರೆಸ್ಟ್ ಬಗ್ಗೆ ಇದಕ್ಕೂ ಯಾವುದೇ ರೀತಿಯಾದ ಮಾಹಿತಿ ಇಲ್ಲ. ಸೊ ಹಾಗಾಗಿ ದೀಸ್ ಆರ್ ಆಲ್ ದ ಲಿಮಿಟೇಷನ್ಸ್ ಆರ್ ಇನ್ ಕಂಟಿಂಜೆನ್ಸಿ ಅಪ್ರೋಚ್. ಸೊ ನೆಕ್ಸ್ಟ್ ಈಸ್ ರಿಸೋರ್ಸ್ ಬೇಸ್ಡ್ ಮಾಡೆಲ್. ರಿಸೋರ್ಸ್ ಬೇಸ್ಡ್ ಮಾಡೆಲ್ ಏನೇನಾಗುತ್ತೆ, ಇಟ್ ಈಸ್ ಫೋಕಸಸ್ ಆನ್ ಟ್ಯಾಂಜಿಬಲ್ ಆ್ಯಂಡ್ ಇಂಟ್ಯಾಂಜಿಬಲ್. ಟ್ಯಾಂಜಿಬಲ್ ಅಂದರೆ ಪ್ರತ್ಯಕ್ಷವಾಗಿರೋದು, ವಿ ಕ್ಯಾನ್ ಟಚ್, ವಿ ಕ್ಯಾನ್ ಫೀಲ್. ಸೊ ದಟ್ ಈಸ್ ಫೈನಾನ್ಷಿಯಲ್, ಟೆಕ್ನಾಲಜಿಕಲ್, ಫಿಸಿಕಲ್ ಆ್ಯಂಡ್ ಹ್ಯೂಮನ್. ಇಂಟ್ಯಾಂಜಿಬಲ್ ಅಂತ ಬಂದಾಗ ಬ್ರ್ಯಾಂಡ್ ನೇಮ್, ರೆಪ್ಯುಟೇಷನ್ಸ್. ಸೊ ದೋಸ್ ಆರ್ ಆಲ್ ದಿ tangible and intangible. The model poses that for a firm to achieve competitive advantage, it must continually adapt to the changes in external trends, internal capabilities, and must effectively formulate, implement, and evaluate the strategy that capitalizes on the factors mentioned. So according to this, ನಮ್ಮ ಟ್ಯಾಂಜಿಬಲ್ ಮತ್ತು ಇಂಟ್ಯಾಂಜಿಬಲ್ ಏನೇನಿದೆ ಅದು ನಮ್ಮ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಿಗೆ ತಕ್ಕನಾಗಿ ಚೇಂಜಸ್ ಆಗ್ತಾ ಹೋಗ್ತಾ ಇರಬೇಕು, ಮತ್ತು ಇಂಟರ್ನಲ್ ಕೇಪಬಿಲಿಟೀಸ್ಗೆ ಏನೇನಿದೆ ಅದು ಎಫೆಕ್ಟಿವ್ ಆಗಿ ಫಾರ್ಮುಲೇಟ್ ಆಗ್ತಾ ಹೋಗಬೇಕು, ಮತ್ತು ಇಂಪ್ಲಿಮೆಂಟನ್ನು ಕೂಡ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಿ ಅದನ್ನು ಇವ್ಯಾಲ್ಯೂಟ್ ಕೂಡ ಮಾಡಬೇಕು ಅನ್ನೋದು ಈ ಅಪ್ರೋಚನ್ನು ಒಂದು ಹೇಳಿಕೆಯಾಗಿದೆ. ಓಕೆ, ದ ಮಾಡೆಲ್ ಪೋಸೆಸ್ ದ್ಯಾಟ್ ಫಾರ್ ಅ ಫರ್ಮ್ ಟು ಅಚೀವ್ ಕಾಂಪಿಟೇಟಿವ್ advantage, okay, it is very important for the organization to have a resources that cannot be reproduced. ಅಂದರೆ ಇದ್ರ ಪ್ರಕಾರ ನಮ್ಮ ಆರ್ಗನೈಸೇಷನಲ್ಲಿ ಯಾವ ಥರದ್ದು ಒಂದು ರಿಸೋರ್ಸಸ್ ಇರಬೇಕು ಅಂತ ಅಂದರೆ, ಬೇರೆ ಅವ್ರ ಹತ್ರ ಆ ರಿಸೋರ್ಸಸ್ ಇರಬಾರ್ದು ಮತ್ತು ಅದನ್ನು ಕಾಪಿನೂ ಕೂಡ ಮಾಡೋಕ್ಕಾಗಬಾರ್ದು. ಅಂಥ ರಿಸೋರ್ಸಸ್ ನಮ್ಮ ಹತ್ರ ಇದ್ದಾಗ ನಮಗೆ ಕಾಂಪಿಟೇಟಿವ್ ಅಡ್ವಾಂಟೇಜ್ ಅನ್ನೋದು ಇರುತ್ತೆ.
ನಮ್ಮ ಮಾರ್ಕೆಟ್ ಪ್ಲೇಸಲ್ಲಿ ಅನ್ನೋದು ಈ ರಿಸೋರ್ಸಸ್ ಮಾಡೆಲ್ನ ಒಂದು ಹೇಳಿಕೆಯಾಗಿದೆ. ಲಿಮಿಟೇಷನ್ಸ್ ಏನೇನು ಅಂತ ಅಂದರೆ ಇಟ್ ಡಸಂಟ್ ಸ್ಪೆಸಿಫೈ ಹೌ ದ ರಿಸೋರ್ಸಸ್ ಕೆನಾಟ್ ಬಿ ಇಮಿಟೇಟೆಡ್. ಬಟ್ ರಿಸೋರ್ಸಸ್ ಅಂತ ಬಂದಾಗ ಬೇರೆಯವರು ಅದನ್ನು ಹೇಗೆ ಕಾಪಿ ಮಾಡಲ್ಲ ಅನ್ನೋದ್ರ ಬಗ್ಗೆ ಇದರಲ್ಲಿ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಸೊ ನೆಕ್ಸ್ಟ್ ಈಸ್ ಇಂಟಿಗ್ರೇಟಿವ್ ಮಾಡೆಲ್. ಇಂಟಿಗ್ರೇಟಿವ್ ಮಾಡೆಲಲ್ಲಿ ಏನಾಗುತ್ತೆ, ದಿಸ್ ಮಾಡೆಲ್ ಈಸ್ ದ ಇಂಟಿಗ್ರೇಷನ್ ಆಫ್ ದಿ ಕಂಟ್ರೋಲ್ ಬೇಸ್ಡ್ ಆ್ಯಂಡ್ ರಿಸೋರ್ಸ್ ಬೇಸ್ಡ್ ಮಾಡೆಲ್. ದಿಸ್ ಮಾಡೆಲ್ ಫೋಕಸಸ್ ಆನ್ 2 main dimensions, that is acquisition and development and locus of control. So acquisition and development alli enagutte, involves either a high investment in training of the workers or buying of the workers from the external labor market. ಸೊ ಅಕ್ವಿಸಿಷನ್ ಮತ್ತು ಡೆವಲಪ್ಮೆಂಟ್ ಅಂತ ಬಂದಾಗ ನಮಗೆ ಬೇರೆ ರೀತಿಯಾದಂಥ ಟ್ರೈನಿಂಗ್ಗಳಿಗೆ ಇನ್ವೆಸ್ಟ್ಮೆಂಟ್ನ ಜಾಸ್ತಿ ಮಾಡುವಂಥದ್ದು, ಇಲ್ಲ ವರ್ಕರ್ಸ್ನ ಬೇರೆ ಕಡೆಯಿಂದ ನಾವು ಕರೆಸ್ಕೊಳ್ಳುವಂಥದ್ದು, ಅಂದರೆ ಸ್ಕಿಲ್ಡ್ ಎಂಪ್ಲಾಯೀಸ್ನ ನಾವು ಬೇರೆ ಕಡೆಯಿಂದ ಕರೆಸ್ಕೊಳ್ಳುವಂಥದ್ದು. ಸೊ ಈ ರೀತಿಯಾಗೂ ಕೂಡ ನಾವು ಮಾಡಬಹುದು. ಇಲ್ಲ ಅಂದರೆ ಆನ್ ದಿ ಅದರ್ ಹ್ಯಾಂಡ್, ಲೋಕಸ್ ಆಫ್ ಕಂಟ್ರೋಲ್ ಹ್ಯಾಸ್ ಟು ಡೂ ವಿತ್ ಮಾನಿಟರಿಂಗ್ ಆ್ಯಂಡ್ ಕಂಟ್ರೋಲ್ ಆಫ್ ದಿ ವರ್ಕರ್ಸ್. ನಾವು ಬೇರೆ ರೀತಿಯಾಗಿ ಮಾಡ್ಬೋದು ಅಂತ ಅಂದರೆ ವಿ ಹ್ಯಾವ್ ಟು ಲುಕ್ ಆಫ್ಟರ್, ನಿಯಂತ್ರಣ ಕೇಂದ್ರ ಅಂದರೆ ವರ್ಕರ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ನಾವು ಯಾವ ವೇನಲ್ಲಿ ನಾವು ಹೋಗಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಾವು ಫೋಕಸ್ನ ಮಾಡೋದು. ಸೊ ಈ ರೀತಿಯಾಗಿ ನಾವು ಮಾಡಿದಾಗಲೂ ಕೂಡ ವಿ ಕ್ಯಾನ್ ಅಚೀವ್ ಅವರ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್. ಸೊ ದೇರ್ ಆರ್ 2 ways ಟು ಫೈಂಡ್ ಇಟ್ ಔಟ್ ಅಂತ ಇಂಟಿಗ್ರೇಟಿವ್ ಮಾಡೆಲ್ನ ಪ್ರಕಾರ. ಸೊ ಲಿಮಿಟೇಷನ್ಸ್ ಏನೇನು ಅಂತಂದರೆ ಫಂಕ್ಷನ್ಸ್ ರಿಯಾಕ್ಟಿವ್ಲಿ ರಾದರ್ ದ್ಯಾನ್ ಪ್ರೊಯಾಕ್ಟಿವ್ಲಿ. ಇಲ್ಲೇನು ಹೇಳಿದ್ದೆ, ಇಲ್ಲಿ ಸಮಸ್ಯೆ ಬಂದಾಗ ಪರಿಹಾರ ಹುಡ್ಕೋದ್ರ ಬಗ್ಗೆ ಹೇಳ್ತಿದ್ದೆ ಹೊರತು ನಾವು ಯಾವ ರೀತಿಯಲ್ಲಿ ಮುಂದಕ್ಕೆ ಏನು ಸಮಸ್ಯೆ ಬರುತ್ತೆ ಅದಕ್ಕೆ ಈಗಲೇ ನಾವು ಏನೇನು ಆ್ಯಕ್ಷನ್ಗಳನ್ನ ತೊಗೋಬೇಕು ಅನ್ನೋದ್ರ ಬಗ್ಗೆ ಇದರಲ್ಲಿ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಆ್ಯಂಡ್ ಇಟ್ ಫೋಕಸಸ್ ಆನ್ ಡೂಯಿಂಗ್ ರಾದರ್ ದ್ಯಾನ್ ಫಾರ್ಕಾಸ್ಟಿಂಗ್. ಸೊ ಇದು ಜಸ್ಟ್ ಮಾಡೋದ್ರ ಬಗ್ಗೆ ಹೇಳ್ತಿದೆಯೇ ಹೊರತು ಮುಂದಕ್ಕೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಏನೂ ಕೂಡ ಹೇಳ್ತಿಲ್ಲ ಅನ್ನೋದು ಇದರ ಲಿಮಿಟೇಷನ್ಸ್. ಸೊ ನೆಕ್ಸ್ಟು ಸ್ಟ್ರಾಟಜಿಕ್ ಫಿಟ್. Strategic fit, the concept of strategic fit state that to maximize competitive advantage, a firm must match its capabilities and resources to the opportunities available in the external environment. ಸೊ ಸ್ಟ್ರಾಟಜಿಕ್ ಫಿಟ್ ಅಂತ ಅಂದರೆ ಏನು, ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟಿನ ನಮ್ಮ ಫಂಕ್ಷನ್ಸ್ ಏನೇನಿದೆ ಆ ಫಂಕ್ಷನ್ಸ್ನ ಒಂದು ಕಾಂಪಿಟೇಟಿವ್ ಅಡ್ವಾಂಟೇಜನ್ನು ಇನ್ಕ್ರೀಸ್ನ ಮಾಡೋದಕ್ಕೆ ನಾವು ಯಾವ ರೀತಿಯಾದಂಥ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ಲಿ ಆಪರ್ಚುನಿಟಿ ಏನೇನಿದೆ ಅನ್ನೋದು ಅದನ್ನು ನಾವು ಅವೈಲಬಿಲಿಟಿನ ನೋಡ್ಕೋಬೇಕಾಗತ್ತೆ. ಸೊ ದಟ್ ಈಸ್ ವಾಟ್ ದ ಸ್ಟ್ರಾಟಜಿಕ್ ಫಿಟ್ ಈಸ್ ರಿಲೇಟೆಡ್ ಟು ದಿ ರಿಸೋರ್ಸಸ್ ಬೇಸ್ಡ್ ವ್ಯೂ ಆಫ್ ದಿ ಫರ್ಮ್, which suggests that the key to profitability is not only through positioning an industry selection but rather through an internal focus which seeks to utilize the unique characteristics of the company's portfolio of resources and capabilities. ಸೊ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ಲಿ ಏನು ಆಪರ್ಚುನಿಟಿ ಇದೆ ಅದಕ್ಕೆ ತಕ್ಕನಾಗಿ ನಮ್ಮ ಆರ್ಗನೈಸೇಷನಲ್ಲಿ ಏನೇನು ಫಂಕ್ಷನ್ಗಳು ಪ್ರಾಕ್ಟೀಸಸ್ನ ಅಳವಡಿಸ್ಕೊಳ್ತಾ ಇದ್ದೀವಿ ಅದು ನಮ್ಮ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಿಗೆ ಮ್ಯಾಚ್ ಆಗುವಂತೆ ಅಂದರೆ ಫಿಟ್ ಆಗಬೇಕು. ಸೊ ಆವಾಗ ನಮ್ಮ ಆರ್ಗನೈಸೇಷನ್ ಆಬ್ಜೆಕ್ಟಿವ್ನ ಅಚೀವ್ ಮಾಡೋದಕ್ಕೆ ಈಸಿ ಆಗುತ್ತೆ ಮತ್ತು ಡೆವಲಪ್ ಮಾಡ್ಕೊಳ್ಳೋದಕ್ಕೂ ಕೂಡ ನಮಗೆ ಈಸಿ ಆಗ್ತಾ ಹೋಗುತ್ತೆ. ನಮಗೆ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ನ ಚೇಂಜಸ್ನ ಬಗ್ಗೆ ನಮಗೆ ಗೊತ್ತಿಲ್ಲ, ಸರಿಯಾಗಿ ಮಾಹಿತಿ ಇಲ್ಲ ಅಂತ ಬಂದಾಗ ನಮ್ಮ ಆರ್ಗನೈಸೇಷನ್ ಸ್ಟ್ರಕ್ಚರ್ ಆಬ್ಜೆಕ್ಟಿವ್ ಮತ್ತು ಅಚೀವ್ನ ಮಾಡೋದಕ್ಕೆ ನಮಗೆ ಕಷ್ಟ ಆಗುತ್ತೆ ಅನ್ನೋದು ಸ್ಟ್ರಾಟಜಿಕ್ ಫಿಟ್ನ ಒಂದು ವಾದ ಆಗಿದೆ. ಸೊ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್.